ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲಿನಾಥರ ಭಾಗ್ಯಲಿಂಗ ಭವಿಷ್ಯಲಿಂಗ ಆಶ್ರಮ, ಮನಗೋಳಿ ತಾಲೂಕು, ಬಸವನ ಬಾಗೇವಾಡಿ ಜಿಲ್ಲಾ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಭಕ್ತಿ ಶಕ್ತಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಯಾರಲ್ಲಿ ದಯೆ, ಪ್ರೀತಿ, ಪ್ರೇಮ, ಕರುಣೆ, ಅನುಕಂಪ ಇರುತ್ತದೆಯೋ ಅವರು ಭಕ್ತಿವಂತರಾಗಿರುತ್ತಾರೆ. ಅವರಲ್ಲಿ ಸತ್ಯ ನೆಲೆ ಮಾಡಿಕೊಂಡಿರುತ್ತದೆ. ಆ ಸತ್ಯವೇ ಶಿವನೇ ಸತ್ಯ ಎಂಬುದನ್ನು ಅವನು ಗುರುತಿಸಿಕೊಂಡಿರುತ್ತಾನೆ. ಯಾರಲ್ಲಿ ಮಾನವೀಯ ಮೌಲ್ಯಗಳು ಇರುವುದಿಲ್ಲವೋ ಅವರು ಸ್ವಾರ್ಥಿಗಳಾಗಿ ಬದುಕುತ್ತಾರೆ. ಆ ಭಕ್ತರಲ್ಲಿ ಮೋಹ, ವ್ಯಾಮೋಹ, ನಾನು, ನನ್ನದು, ಅಹಂಕಾರ, ಹಮ್ಮು, ಗಿಮ್ಮು, ಅಧಿಕಾರ ಇವು ಯಾವುವೂ ಇರುವುದಿಲ್ಲ. ಅವರಿಗೆ ಆಸೆ ಇದ್ದರೂ ಅದು ತನ್ನ ಹಿಡಿತದಲ್ಲಿ ಇರುತ್ತವೆ. ಆದ್ದರಿಂದ ಸ್ವಾರ್ಥಿಗಳಾದವರು, ಭಕ್ತಿ ಇಲ್ಲದವರು ಯಾವಾಗಲೂ ಹೆಣ್ಣು ಮಣ್ಣು ಹೊನ್ನಿಗಾಗಿ ಕೇವಲ ಗಳಿಸುವುದಕ್ಕಾಗಿಯೇ ಬದುಕುತ್ತಾರೆ ಹೊರತು ಅವರು ಅನುಭವಿಸುತ್ತಲ್ಲ. ಹೀಗೆ ನಾವು ಭಕ್ತಿ ಮಾಡಿ ನಿರ್ಲಿಪ್ತರಾಗಿ ವೈರಾಗ್ಯದಿಂದ ಆಧ್ಯಾತ್ಮಿಕರಾಗಿ ಪಾರಮಾರ್ಥಿಕವಾಗಿ ನಾವು ಪ್ರಸನ್ನತೆಯಿಂದ ಬದುಕುವುದನ್ನು ಕಲಿಯಬೇಕು. ಭಕ್ತಿಯು ಅದು ರೊಕ್ಕ ರೂಪಾಯಿ ಕೊಟ್ಟು ಮಾರ್ಕೆಟದಲ್ಲಿ ಕೊಂಡುಕೊಳ್ಳಲು ಬರುವುದಲ್ಲ. ಅದು ಅಂತರಾಳದಿಂದ ಹೊರಹೊಮ್ಮುವ ಭಾವ. ಆ ಭಾವ ಪವಿತ್ರ ಪ್ರೇಮವಾಗಿರುತ್ತದೆ. ಅಂದರೆ ಆ ಭಾವ ಪರಿಶುದ್ಧವಾಗಿ ನಿಸರ್ಗವೇ ದೇವರು, ಅಲ್ಲಿಯ ಚರಾಚರ ಪ್ರಾಣಿ ವಸ್ತುಗಳು ಅವುಗಳ ಮೇಲೆ ಅವರಿಗೆ ಕರುಣೆ ಇರುತ್ತದೆ. ಯಾರಲ್ಲಿ ಭಾವ ಅಶುದ್ಧವಾಗಿರುತ್ತದೆ, ಅಪವಿತ್ರವಾಗಿರುತ್ತದೆ, ಅಂಥವರು ಪಂಚೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಸೆಳುವಿಗೆ ಸಿಲುಕುತ್ತಾರೆ. ಭಕ್ತಿ ಇದ್ದವರು ಆ ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಪರಮ ಸುಖವನ್ನು ಅನುಭವಿಸುತ್ತಾರೆ. ಅವುಗಳನ್ನು ಸಮರ್ಪಕವಾಗಿ ಸರಳತೆಯಿಂದ ಸಮಭಾವದಿಂದ ಅವರು ಅನುಭವಿಸುತ್ತಾರೆ. ಹೀಗೆ ಯಾರಲ್ಲಿ ತನು ಮನ ಧನ ಅಪವಿತ್ರವಾಗಿರುತ್ತದೆಯೋ ಅವರು ಭಕ್ತಿ ಮಾಡುವುದಿಲ್ಲ. ಅವರಲ್ಲಿ ಧರ್ಮವಿರುವುದಿಲ್ಲ. ಕೇವಲ ಕಾಮನೆಗಳು, ವಾಸನೆಗಳೇ ತುಂಬಿಕೊಂಡಿರುತ್ತವೆ. ನಾವು ಪರಧನ, ಪರಶ್ರೀ, ಪರ ದೈವಕ್ಕೆ ಆಶಿಸದೆ ಆ ತನುವಿನೊಳಗೆ, ಮನದೊಳಗೆ ನಾವು ನಮ್ಮ ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಹಿಡಿದುಕೊಂಡು ಗುರುವಿಗೆ ನಾವು ಸಮರ್ಪಣೆ ಮಾಡಬೇಕು. ಯಾವಾಗ ನಾವು ಗುರುವಿಗೆ ಸಮರ್ಪಣೆ ಮಾಡಿದಾಗ ಕಾಯ, ವಾಚ, ಮನಸ್ಸ ಪರಿಶುದ್ಧವಾಗಿರುತ್ತವೆಯೋ ಅಲ್ಲಿ ಭಕ್ತಿ ಉಂಟಾಗುತ್ತದೆ. ಮನುಷ್ಯನು ಆಗ ಪಾರಮಾರ್ಥಿಕವಾಗಿ ಆಧ್ಯಾತ್ಮ ಕಡೆಗೆ ಸಾಗಿ ದೈವಿ ಪುರುಷನಾಗಿ ಬಿಡುತ್ತಾನೆ. ಆದ್ದರಿಂದ ಭಕ್ತಿ ಮಾಡಿ ನಮ್ಮ ಜೀವನವನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು, ನಿರ್ಮಲ ಮಾಡಿಕೊಳ್ಳಬೇಕು, ಪವಿತ್ರ ಮಾಡಿಕೊಳ್ಳಬೇಕು. ವಿಶ್ವಗುರು ಅಣ್ಣ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಬಾರದು ಭಕ್ತಂಗೆ ಪರಧನ ಪರಸತಿ ಬಾರದು. ಬಾರದು ಭಕ್ತಂಗೆ ಪರಧನ ಪರಸತಿ ಬಾರದು. ವಿಷಯಿಗೆ ಪಶುಪತಿ ವೃತವು ಬಾರದು. ಭವದಾರಿಗೆ ಕೂಡಲ ಸಂಗಮದೇವ ಇಕ್ಕುವ ಕೊಳಬಾರದು.
ಅಂದರೆ ನಿಜ ಭಕ್ತನ ಬಳಿ ಪರಿಸ್ಥಿತಿ ಪರಧನ ಪರಚಂತೆಯೇ ಸುಳಿಯದು. ಅವರು ತಮ್ಮ ಇದ್ದುದರಲ್ಲಿಯೇ ಅವರು ಪರಮಸುಖಿಗಳಾಗಿ ಅನುಭವಿಸುತ್ತಾರೆ. ಅದೇ ರೀತಿಯಾಗಿ ಭೋಗಲಾಲಸಿಯು ಪರಶಿವನ ಭಕ್ತಿ ಸಾಧನೆಯನ್ನು ತೆಗೆದುಕೊಳ್ಳಲಾರನು. ಭವಬಂಧನಗಳಲ್ಲಿ ತೊಳಲಿ ಬಳಲುತ್ತಿರುವವನು ಶಿವನು ಇತ್ತುದನ್ನು ಪಡೆಯಲು ಅವನು ಯೋಗ್ಯನಲ್ಲ, ಅರ್ಹನಲ್ಲ. ಆದ್ದರಿಂದ ನಾವು ಯಾವಾಗಲೂ ಪರಸತಿ ಪರಧನಗಳ ಚಿಂತೆಯೇ ಮಾಡಬಾರದು. ನಮ್ಮ ಚಿಂತೆ ನಮಗೆ ಹಾಸಲು ಹೊದಕಲು ಇರುತ್ತದೆ. ಆದ್ದರಿಂದ ಇನ್ನೊಬ್ಬರ ಚಿಂತೆಯನ್ನು ಮಾಡಬಾರದು. ಕಾರಣ ನಮ್ಮ ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಅವು ಸೂತಕವಾಗದಂತೆ ಆ ಭಗವಂತನಿಗೆ ಸಮರ್ಪಿಸಬೇಕು. ಇನ್ನೊಂದು ವಚನದಲ್ಲಿ ಅನ್ನ ಬಸವಣ್ಣನವರು ಹೇಳುತ್ತಾರೆ, ಕಿವಿಯ ಸೂತಕ ಹೋಯಿತು ಸದ್ಗುರುವಿನ ವಚನದಿಂದ, ಕಂಗಳ ಸೂತಕ ಹೋಯಿತು ಸದ್ಭಕ್ತರ ಕಂಡೆನಾಗಿ, ಕರಗಳ ಸೂತಕ ಹೋಯಿತು ನಿಮ್ಮ ಶರಣರ ಚರಣ ಮುಟ್ಟಿದೆನಾಗಿ, ಬಾಯಿ ಸೂತಕ ಹೋಯಿತು ನಿಮ್ಮ ಶರಣರು ಇಕ್ಕುದ ಕೊಂಡೆನಾಗಿ, ಕೂಡಲ ಸಂಗಮ ದೇವ ಕೇಳಯ್ಯ ಎನ್ನ ಮನದ ಸೂತಕ ಹೋಯಿತು ನಿಮ್ಮ ಶರಣನು ಅನುಭಾವಿಯಾಗಿ, ನೀವಲ್ಲದೆ ಇಲ್ಲೆಂದ ಅರಿತನಾಗಿ. ಅಂದರೆ ನಮ್ಮ ಕಿವಿಗಳು ಅವುಗಳ ಅಶುದ್ಧತೆ ಸದ್ಗುರುಗಳ ವಚನದಿಂದ ದೂರವಾಗಬೇಕು. ಅಂದರೆ ಸದ್ಗುರುಗಳ ತಂದೆ ತಾಯಿಗಳ ಮಾತುಗಳನ್ನು ನಾವು ಮೀರಬಾರದು. ಕಂಗಳ ಅಶುದ್ಧತೆ ಸದ್ಭಕ್ತರನ್ನು ಕಂಡು ಮರೆಯಾಯಿತು. ಕರಗಳ ಸ್ವಪಚತನ ನಿಮ್ಮ ಶರಣರ ಪಾದಸ್ಪರ್ಶದಿಂದ ಮಾಯವಾಯಿತು. ಶರಣರು ಕೊಟ್ಟುದನ್ನು ತಿಂದು ಬಾಯಿ ಅರುಚಿಯ ಕಳೆದು ಹೋಯಿತು. ಶರಣರ ಸಂಘದಿಂದ ನೀವಲ್ಲದೆ ಅನ್ಯ ದೈವವಿಲ್ಲವೆಂಬ ಅರಿವು ಮೂಡಿ ಮನಸ್ಸಿನ ಕೊಳಕೆಲ್ಲವೂ ತೊಳೆದು ಹೋಯಿತು. ಹೀಗೆ ನಮ್ಮ ಮನಸ್ಸಿನ ಕೊಳಕನ್ನು ತೊಳೆಯಬೇಕಾದರೆ ನಾವು ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಸದ್ಬಳಕೆ ಮಾಡಿಕೊಂಡು ಸಜ್ಜನರ ಸಂಘದಿಂದ ಸತ್ಸಂಗದಿಂದ ಸದ್ಭಕ್ತರ ಒಡನಾಡಿಯಾಗಿ ಸದ್ಗುರುಗಳ ದರ್ಶನದಿಂದ ನಾವು ಪಾವನರಾಗಬೇಕು. ಅಂಥ ಭಕ್ತಿಯನ್ನು ನೀವು ಮಾಡಿ ಆ ಭಗವಂತನ ಮೆಚ್ಚುಗೆಯನ್ನು ಪಡೆದು ಮುಕ್ತಿಯನ್ನು ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.